ಭಂಗಿ ಹೊಸ ಕೂಟ ನನ್ನ ನಿನ್ನ ಪ್ರೇಮದಾಟ. ಈ ವೇದಿಕೆ ಮೇಲೆ ತಾರಕೇಶ್ವರ ಸಿನಿಮಾದ ಒಂದು ಟೀಸರು ಸಾಂಗ್ಸ್ ಎಲ್ಲ ನೋಡಿದೆ. ಬಹಳ ಕಷ್ಟಪಟ್ಟಿದ್ದಾರೆ ಯುವಕರೆಲ್ಲ, ತಂತ್ರಜ್ಞರು, ನಮ್ಮ ಹೆಡ್ ಮ್ಯಾನ್, ನಮ್ಮ ಪುರುಷೋತ್ತಮ್ ಡೈರೆಕ್ಟ್ರು, ಅವ್ರು ಲಕ್ಕಿ ಡೈರೆಕ್ಟರ್ ಅಂತ ಹೇಳ್ತಾರೆ. ಯಾವ ಸಿನಿಮಾ ಮಾಡಿದ್ರು ಕೂಡ ಬಂಡವಾಳ ಹಾಕಿದ ಬಂಡವಾಳ ಬಂದೇ ಬರುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ನಮ್ಮ ಗಣೇಶ್ ರಾವ್ ಕೇಸರಕರು ಬಹಳಷ್ಟು ಸೇವೆ ಮಾಡಿ ಚಿತ್ರರಂಗದಲ್ಲಿ 333 ಸಿನಿಮಾಗಳನ್ನು ಮಾಡಿ ಸಿನಿಮಾ ರಂಗಕ್ಕೆ ಅವರದೇ ಆದ ಒಂದು ಛಾಪನ್ನು ಮೂಡಿಸಿ ವ್ಯಕ್ತವಾಗಿ ಬೆಳೆದಿದ್ದಾರೆ. ನಾನು ನಮ್ಮ ಶಾಸಕರ ವಿನಂತಿ, ಬಹಳ ಸಿನಿಮಾ ಕೆಲಸ ಮಾಡಿದ ಮುಂದಿನ ರಾಜಕೀಯದವರು ಕೂಡ ಒಂದು ಸ್ಥಾನಮಾನ ಕೊಟ್ಟು ಅವರು ಮಹಾನಗರ ಪಾಲಿಕೆ ಸದಸ್ಯರು ಮಾಡಬೇಕು ಅಂತ ತಮ್ಮಲ್ಲಿ ಈ ವೇದಿಕೆಯ ಮೇಲೆ ತಾರೀಖು ವಿಷಯ ಮಾಡಿ ಕೇಳಬೇಕಾಗಿದ್ದ. ಅವ್ರು ಬಹಳ ಸಂಭಾವಿತ ಹೋಗ್ತಾ ಆಮೇಲೆ ಮಾತಿಗೆ ನಿಂತುವಾದ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ. ಬಹಳ ಉದ್ದೇಶ ಮಂತಿಗಿದೆ. ಚಿತ್ರರಂಗದ ಅವ್ರದೇ ಆದ ಹೆಸರಿದೆ ಸರ್, ನಾವೆಲ್ಲ ಅವ್ರಿಗೆ ಗೌರವಿಸ್ತೀವಿ, ಪೂಜಿಸ್ತೀವಿ. ಯಾಕಂದ್ರೆ ಅವ್ರು ಅಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳಿದ್ರೆ. ಇವನ್ನ ತಂದೆಯನ್ನ ಕತೆ ಹೇಳ ತಂದೆಯನ್ನ ಇವನು ಇಂದ್ರ ಮೋಸನ ಕೊಂದಿರ್ತಾನೆ. ಆ ಸೇಡ್ ತೀರ್ಸೋಕ್ಕೋಸ್ಕರ ಅವನು ತಪಸ್ಸು ಮಾಡಿ ಬ್ರಹ್ಮಾತ್ರ ವರ ಪಡೆದು ನನಗೆ ಮರಣ ಬಾರದಂತೆ ಇರಲಿ ಅಂತ ತಪಸ್ಸು ಮಾಡಿ ವರ ಕೇಳಿದ್ದಾನೆ. ಇಂದ್ರನ ಮೇಲೆ ಸೇಡ್ ತೀರ್ಸೋಣ ಹೋರಾಟ ಆಗುವಂಥದ್ದು ಕಥೆ ಇದು. ಕೊನೆಗೆ ಯಾಕಂದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ವಿಧಿ ನಿಯಮ, ಆ ಬ್ರಹ್ಮನ ಹೇಳ್ತಾನೆ. ಹಾಗಾಗಿ ಒಂದು ಪಾರ್ವತಿ ಇದರಿಂದ ಅಷ್ಟೇ ಲಾಸ್ಟು ಇಲ್ಲ. ಕುರುಕ್ಷೇತ್ರಕ್ಕೂ ಅದು ನಟನೆ ಸ್ಫೂರ್ತಿ ಅಷ್ಟೇ. ಅವರಿಗೆ ಕುರುಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಇದು ಪೌರಾಣಿಕ ಕಥೆ, ಇದು ಶಿವಪುರಾಣದ ಕಥೆ. ಇದು ಅದು ನಮ್ಮ ನಿರ್ಮಾಪಕರಿಗೆ ಅಂದ್ರೆ ಆರ್ಟಿಸ್ಟ್ ಆಗಿ ಅವರು ಕಲಾವಿದರಾಗಿ ಪ್ರೇರಣೆ ಹೊತ್ತು ಕಥೆಗೆ ಸಂಬಂಧ ಇಲ್ಲ. ಕಥೆ ಇದೆ ಬೇರೆ, ಶಿವಪುರಾಣ ತಗೊಂಡ್ರ ಕಥೆ ಇದು. ಈಗ ದರ್ಶನ್ ಅವರ ಪ್ರೇರಣೆ ಏನಂದ್ರೆ, ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ದಿವಂಗತ ಸೌಂದರ್ಯ ಜಗದೀಶ್ ಮಗಳ ಮದುವೆಗೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ. ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟೆ ಅವರಿದ್ದಾರೆ. ಇವರು ಅಕ್ಕಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ. ಆ ಊಟ ಮಾಡಿ ಮುಗಿದ ನಂತರ ದರ್ಶನ್ ಹತ್ರ ಹೋಗಿ ಹೇಳಿದೆ, ನಾನು ಸರ್ ಈ ಥರ ನಾನು ತಾರಕಸುರ ಮಾಡ್ತಾ ಇದ್ದೀನಿ, ತಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದಯವಿಟ್ಟು ಅವ್ರು ರಿಲೀಸ್ ಮಾಡಿಕೊಡ್ಬೇಕು ಸಾಂಗನ್ನು ಅಂದೆ. ಆಯಿತು ಮಾಡಿ ಸರ್ ಒಳ್ಳೇದು ಮಾಡಿ ಸರ್ ಅಂದರು. ಸೊ ಆ ಒಂದು ಪ್ರೇರೇಪಣೆ ಇಟ್ಕೊಂಡು ಅವರು ಫೋಟೋ ಹಾಕಿದ್ದೀನಿ. ಸೊ ಅವ್ರು ಇದ್ದಿದ್ರೆ ಖಂಡಿತ ನಮ್ಮ ಒಂದು ಸಾಂಗ್ ರಿಲೀಸ್ಗೆ 100% ಬರ್ತಾಯಿದ್ರು. ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ. ಸೊ ಹಾಗಾಗಿ ಅವರ ಒಂದು ಫೋಟೋವನ್ನು ಹಾಕಿ ಅವರ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ರಾಜಕೀಯ ನಾಯಕರೆಲ್ಲರೂ ಸಿನಿಮಾ ನೋಡಿಲ್ಲ ಅಂದ್ರೆ ಅವ್ರಿಗೆ ಒಂಥರ ಖುಷಿ ಇನ್ಸ್ಪೈರ್ ಆಗಬೇಕು, ಹೆಚ್ಚಿನ ಶಕ್ತಿ ಪಡ್ಕೋಬೇಕು, ಉತ್ಸಾಹ ಸಿಗಬೇಕು, ಮೋಟಿವೇಶನ್. ವಿಶೇಷವಾಗಿ ರಾಜ್ಕುಮಾರ್ ಸಿನಿಮಾ ಸಣ್ಣ ವಯಸ್ಸಿನಿಂದಲೂ ಸಿನಿಮಾ ನೋಡ್ಕೊಂಡು ಬಂದಿರೋರು. ಸಿನಿಮಾದಲ್ಲಿ ನಟನೆ ಮಾಡೋದ್ರಿಂದ ಹೆಚ್ಚು ಸಿನಿಮಾ ನೋಡಿದ್ರು ನಾವೇ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.